Hello students, chapter 6 work energy and power. So ಇಲ್ಲಿ ಪಾರ್ಟ್ 1 ಅನ್ನು ನಾವು ಡಿಸ್ಕಸ್ ಮಾಡುವ. ಇಲ್ಲಿ ಮೇನಾಗಿ ದ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ವೆಕ್ಟರ್ಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಮಗೆ ವೆಕ್ಟರ್ಸ್ ಇಲ್ಲದೆ ಫಿಸಿಕ್ಸ್ ಇಲ್ಲ. ಸೊ ವೆಕ್ಟರ್ ನಿಮಗೆ ಹಿಂದಿನ ಒಂದು ಚಾಪ್ಟರ್ 4ಅಲ್ಲಿ ನಾನು ತುಂಬ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿ ನಿಮಗೆ ಟೈಪ್ಸ್ ಆಫ್ ವೆಕ್ಟರ್ಸ್ ಬಂತು, ಎಡಿಷನ್ ಆಫ್ ವೆಕ್ಟರ್ಸ್ ಬಂತು, ಅದಾದಮೇಲೆ ರಿಸಾಲ್ವಿಂಗ್ ದ ವೆಕ್ಟರ್ಸ್. ಸೊ ರಿಸಾಲ್ವಿಂಗ್ ದ ವೆಕ್ಟರ್ಸು, ಎಡಿಷನ್ ಆಫ್ ವೆಕ್ಟರ್ಸು ನಿಮ್ಗೆ ಅರ್ಥ ಆದರೆ ಯೂನಿಟ್ ಇಲ್ಲಿಂದ ಮುಂದಕ್ಕೆ ನಾನು ಹೇಳೋದು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಯೂನಿಟಲ್ಲಿ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ವೆಕ್ಟರ್ಸ್ ಮೇನಾಗಿ ಫಸ್ಟ್ ವೆಕ್ಟರ್ಸನ್ನು ಒಂದಿಷ್ಟು ಕಲ್ತ್ಕೊಂಡು ಆಮೇಲೆ ವರ್ಕ್ ಅಂದರೆ ಏನು, ಎನರ್ಜಿ ಅಂದರೆ ಏನು, ಪವರ್ ಅಂದರೆ ಏನು, ಸೊ ಇವೆಲ್ಲ ಡಿಸ್ಕಸ್ ಮಾಡೋಣ. ಬಟ್ ಏನು ಮೇನ್ ಅಂದರೆ ಈ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ವೆಕ್ಟರ್ಸ್ ಇದೆಯಲ್ಲ, ಸೊ ಅಂದರೆ ಅರ್ಥ ಇಷ್ಟೇ, ವೆಕ್ಟರ್ ಜೊತೆಗೆ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಮಲ್ಟಿಪ್ಲೈ ಮಾಡಿದಾಗ ನಮಗೊಂದು ಪ್ರಾಡಕ್ಟ್ ಬರುತ್ತಲ್ವ, ಸೊ ಅದು ಸ್ಕೇಲಾರೇ ಬಂದರೆ ಅದಕ್ಕೆ ನಾವು ಸ್ಕೇಲಾರ್ ಪ್ರಾಡಕ್ಟ್ ಆಫ್ ವೆಕ್ಟರ್ಸ್ ಅಂತ ಕರಿತೀವಿ. ಇನ್ನೊಂದು ಸಿಚುವೇಶನು ಬರುತ್ತೆ. ಸೊ ಇವೆಲ್ಲ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ಏನು ಕೇಳಿದರೆ ನಾವು ವೆಕ್ಟರ್ಸ್, ದೇರ್ ಆರ್ ಟೂ ವೇಸ್ ಆಫ್ ಮಲ್ಟಿಪ್ಲೈಯಿಂಗ್ ವೆಕ್ಟರ್ಸನ್ನು ಎರಡು ರೀತಿ ಮಲ್ಟಿಪ್ಲೈ ಮಾಡ್ಬೋದು ಅನ್ನುವಂಥದ್ದು. ಸೊ ಒನ್ ವೇ ಈಸ್ ನೌನ್ ಆಸ್ ದ ಸ್ಕೇಲಾರ್ ಪ್ರಾಡಕ್ಟ್ ಗಿವ್ಸ್ ಸ್ಕೇಲಾರ್ ಫ್ರಾಮ್ ಟೂ ವೆಕ್ಟರ್ಸ್. ಈ ಮಲ್ಟಿಪ್ಲಿಕೇಷನಲ್ಲಿ ಏನಾಗುತ್ತೆ ಅಂದರೆ ಒಂದು ರಿಸಲ್ಟೆಂಟ್ ಅಂತೀವಲ್ಲ ನಾವು, ಸೊ ಎರಡು ವೆಕ್ಟರನ್ನು ಮಲ್ಟಿಪ್ಲೈ ಮಾಡಿದಾಗ ಬರುವಂಥ ಪ್ರಾಡಕ್ಟ್ ಏನಿದೆ ಅದು ಸ್ಕೇಲರ್ ಆಗಿಬಿಡುತ್ತೆ. ಅದೊಂದು ಫಿಸಿಕಲ್ ಕ್ವಾಂಟಿಟಿ, ನೆನಪಿರಲಿ. ಸೊ ಎರಡು ಫಿಸಿಕಲ್ ಕ್ವಾಂಟಿಟಿಗಳು ವೆಕ್ಟರು, ಅದನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ ಬರುವ ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿನೂ ವೆಕ್ಟರ್ ಆಗದೇ ಇದ್ದರೆ, ಅಂದರೆ ಅದು ಸ್ಕೇಲಾರ್ ಆದರೆ ನಾವು ಅದಕ್ಕೆ ಸ್ಕೇಲಾರ್ ಪ್ರಾಡಕ್ಟ್ ಅಂತ ಕರಿತೀವಿ. ಹಾಗಾದರೆ ಇನ್ನೊಂದು ಯಾವುದು ಗೊತ್ತಾ, ಅದರ್ ನೋನ್ ಆಸ್ ದ ವೆಕ್ಟರ್ ಪ್ರಾಡಕ್ಟ್. ಇದಕ್ಕೆ ವೆಕ್ಟರ್ ಪ್ರಾಡಕ್ಟ್ ಅಂತೀವಿ. ಸೊ ಪ್ರೊಡ್ಯೂಸಸ್ ಎ ನ್ಯೂ ವೆಕ್ಟರ್ ಫ್ರಮ್ ಟೂ ವೆಕ್ಟರ್ಸ್. ಇದೇನು ಮಾಡುತ್ತೆ ಅಂದರೆ ಇದೇ ಥರ ನಾವು ಮಲ್ಟಿಪ್ಲೈ ಮಾಡ್ತೀವಿ, ಆದರೆ ಬರುವ ಪ್ರಾಡಕ್ಟ್ ಏನಿದೆ ಆ ಒಂದು ಫಿಸಿಕಲ್ ಕ್ವಾಂಟಿಟಿನೂ ವೆಕ್ಟರ್ ಆಗಿರ್ತದೆ, ಒಂದು ಹೊಸ ವೆಕ್ಟರ್ ಬರ್ತದೆ. ಸೊ ಅಂಥದಕ್ಕೆ ನಾವು ವೆಕ್ಟರ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ನಾವೇನು ಮಾಡುವ ಕೇಳಿದರೆ ಈ ಒಂದು ಯೂನಿಟಿಗೆ ಸಂಬಂಧಪಟ್ಟಂತೆ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್, ಇದನ್ನು ಡಾಟ್ ಪ್ರಾಡಕ್ಟ್ ಅಂತಲೂ ಕರೀತಾರೆ. ಯಾಕೆ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸನ್ನು ಮಾತ್ರ ಸ್ಟಡಿ ಮಾಡೋಣ. ಸೊ ಅದ್ರ ಬಗ್ಗೆ ಒಂದು ಡೆಪ್ತಿಗೆ ಹೋಗೋಣ, ಯಾಕೆಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಮೇನಾಗಿ ನಿಮಗೆ ಥಿಯರಿ ಪಾರ್ಟು ಪರ್ಫೆಕ್ಟ್ ಆಗಿದ್ದರೆ ಮುಂದಿನ ಕೆಲಸ ತುಂಬ ಈಸಿ. ಕಾಂಪಿಟೇಟಿವ್ ನಿಮ್ಗೆ ರೆಡಿ ಮಾಡೋದು ತುಂಬ ಕಷ್ಟನೇ ಇಲ್ಲ. ಓಕೆ, ಸೊ ಈಗ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಅಂದರೆ ಏನು? ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಎನಿ ಟೂ ವೆಕ್ಟರ್ಸ್, ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ ಈಸ್ ರಿಪ್ರೆಸೆಂಟೆಡ್ ಆ್ಯಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ. ನೋಡಿ ಈ ಥರ ಬರಿತೀವಿ ನಾವು. ಸೊ ಮಧ್ಯೆ ಒಂದು ಡಾಟನ್ನು ಹಾಕ್ತೀವಿ. ಈ ಡಾಟ್ ಹಾಕೋದ್ರಿಂದ ಇದು ಡಾಟ್ ಪ್ರಾಡಕ್ಟ್ ಅಂತಲೂ ಕರೀತಾರೆ ಇದಕ್ಕೆ. ಆ್ಯಂಡ್ ಈಸ್ ಈಕ್ವಲ್ ಟು ದ, ಇದು ಏನು ಬರುತ್ತೆ ಹೀಗೆ ಮಾಡಿದರೆ ಅಂದರೆ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ಸ್ ಆಫ್ ದ ಟೂ ವೆಕ್ಟರ್ಸ್. ಸೊ ಇದರ ಈಕ್ವಲ್ ಟು ಏನು ಕೇಳಿದರೆ ಈ ಎ ವೆಕ್ಟರು ಮತ್ತು ಬಿ ವೆಕ್ಟರಿನ ಮ್ಯಾಗ್ನಿಟ್ಯೂಡಿನ ಪ್ರಾಡಕ್ಟ್ ಬರುತ್ತೆ, ಜೊತೆಗೆ ಆ್ಯಂಡ್ ಕೊಸೈನ್ ಆಫ್ ದ ಆ್ಯಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್. ಈ ಎರಡು ವೆಕ್ಟರ್ಗಳು ಪ್ಯಾರಲಲ್ ಅಂದರೆ ಒಂದೇ ಲೈನಲ್ಲಿ ಆ್ಯಕ್ಟ್ ಆಗ್ತಾ ಇರ್ಬೋದು, ಅಥವಾ ಬೇರೆ ಬೇರೆ ಆ್ಯಂಗಲಲ್ಲಿ ಆ್ಯಕ್ಟ್ ಆಗ್ತಾ ಇರ್ಬೋದು. ಸೊ ಈ ಥರ ಯಾವ ಆ್ಯಂಗಲಲ್ಲಿ ಅವೆರಡು ಇದೆ ಅಂದರೆ ಆ್ಯಂಗಲ್ ಬಿಟ್ವೀನ್ ದೋಸ್ ಟು ವೆಕ್ಟರ್ಸ್. ಸೊ ಅದರ ಒಂದು ಮಲ್ಟಿಪ್ಲೈ ಮಾಡಿದಾಗ ದಟ್ ಈಸ್ ದ ಆನ್ಸರ್, ಅಂದರೆ ದಟ್ ಈಸ್ ದ ಪ್ರಾಡಕ್ಟ್ ಆಫ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ. ಈಗ ಇದನ್ನು ಸಿಂಬಾಲಿಕಲಿ ನಾವೇನು ಹೇಳ್ಬೋದು ಅಂದರೆ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಕ್ವಲ್ಸ್ ಟು ಎ ಬಿ. ಎ ಬಿ ಅನ್ನೋದು ನೋಡಿ ವೆಕ್ಟರ್ ಸಿಂಬಲ್ ಇಲ್ಲ, ಸೊ ಸಿಂಪ್ಲಿ ಅದು ಮ್ಯಾಗ್ನಿಟ್ಯೂಡ್, ಇದಕ್ಕೇನು ಡೈರೆಕ್ಷನ್ ಇರೋದಿಲ್ಲ. ಇನ್ನು ಕಾಸ್ ಟೀಟಾ ಅಂತ ತಗೋತೀವಲ್ಲ, ಸೊ ಟೀಟಾ ಈಸ್ ದ ಆ್ಯಂಗಲ್ ಬಿಟ್ವೀನ್ ದೋಸ್ ಟು ವೆಕ್ಟರ್ಸ್. ನಾವು ಇದನ್ನು ಇಕ್ವೇಷನ್ 1 ಅಂತ ಇಟ್ಕೊಳ್ಳೋಣ, ಯಾಕೆಂದರೆ ಭಾಳ ಕಡೆ ಯೂಸ್ ಮಾಡಬೇಕು ಇದನ್ನು. ಸೊ ನೆಕ್ಸ್ಟ್ ಏನು ಕೇಳಿದರೆ ನಾವೀಗ ವೆಕ್ಟರನ್ನು ಡ್ರಾ ಮಾಡಿದರೆ ಇದು ವೆಕ್ಟರ್ ಎ ಅಂದ್ಕೊಳ್ಳೋಣ. ಇನ್ನೊಂದು ವೆಕ್ಟರ್ ಏನಾಗಿದೆ ಅಂದರೆ ಇದಕ್ಕೆ ನಾವು ಬಿ ಅನ್ನೋಣ. ನೋಡಿ ದೇ ಆರ್ ನಾಟ್ ಇನ್ ದ ಸೇಮ್ ಡೈರೆಕ್ಷನ್, ಬೇರೆ ಬೇರೆ ಡೈರೆಕ್ಷನ್ದಲ್ಲಿದೆ. ಸೊ ಬೇರೆ ಬೇರೆ ಡೈರೆಕ್ಷನ್ದಲ್ಲಿದ್ದಾಗ ಅವುಗಳ ಮಧ್ಯದ ಆ್ಯಂಗಲ್, ಆ ಆ್ಯಂಗಲನ್ನು ನೋಡಬೇಕು. ಸೊ ದಟ್ ಆ್ಯಂಗಲ್ ಈಸ್ ರಿಪ್ರೆಸೆಂಟೆಡ್ ಬೈ ಟೀಟಾ. ಸೊ ಟೀಟಾ ಅನ್ನೋದೇನು ಇಸ್ ದ ಆ್ಯಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್. ಸೊ ಅದರ ಅರ್ಥ ಇಷ್ಟೇ, ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಮಾಡಿದ್ರೆ, ಅಂದರೆ ಎರಡು ವೆಕ್ಟರ್ ತಗೊಂಡು ಎ ಬಿ ಅಂತಲ್ಲ ಯಾವುದೇ ಫಿಸಿಕಲ್ ಕ್ವಾಂಟಿಟಿ ತೊಗೊಳ್ಳಿ, ಅದರ ಡಾಟ್ ಪ್ರಾಡಕ್ಟ್ ಮಾಡಿದಾಗ ಬರೋದು ಎ ಬಿ ಕಾಸ್ ಟೀಟಾ. ಸೊ ಇಲ್ಲಿ ಎ ಮ್ಯಾಗ್ನಿಟ್ಯೂಡು, ಬಿ ಮ್ಯಾಗ್ನಿಟ್ಯೂಡು, ಕಾಸ್ ಟೀಟಾ ಗೊತ್ತಿದೆ ನಿಮಗೆ, ಆ್ಯಂಗಲ್ ಬಿಟ್ವೀನ್ ದೋಸ್ ಟು ವೆಕ್ಟರ್ಸ್. ಇಲ್ಲಿ ಏನಾಗುತ್ತೆ ಕೇಳಿದರೆ ಈ ಟೀಟಾ ಅನ್ನೋದು ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ಸು, ನಾವೇನು ನೋಡ್ತಾ ಇದ್ದೀವಿ, ಕಾಸ್ ಟೀಟಾ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಎ ಅನ್ನೋದು ಮ್ಯಾಗ್ನಿಟ್ಯೂಡು, ಬಿ ಅನ್ನೋದು ಮ್ಯಾಗ್ನಿಟ್ಯೂಡು, ಅಂದರೆ ಓನ್ಲಿ ಮ್ಯಾಗ್ನಿಟ್ಯೂಡ್. ಸೊ ಇದು ವೆಕ್ಟರ್ ಅಲ್ಲ. ಕಾಸ್ ಟೀಟಾ ಅನ್ನೋದು
ವೆಕ್ಟರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ಮ್ಯಾಗ್ನಿಟ್ಯೂಡು, ಬರೀ ನಂಬರ್ಸ್ ಮಾತ್ರ ಇರುವಂಥದ್ದು, ಇದಕ್ಕೆ ಡೈರೆಕ್ಷನ್ ಇಲ್ಲ. ಸೊ ಹಾಗಾಗಿ ಇವೆಲ್ಲ ಸ್ಕೇಲರ್. ಹಾಗಾಗಿ ಏನಾಗುತ್ತೆ ಕೇಳಿದರೆ, ದ ಸ್ಕೇಲರ್ ಪ್ರಾಡಕ್ಟ್ ಆಫ್ ಎ ಆ್ಯಂಡ್ ಬಿ ಈಸ್ ಎ ಸ್ಕೇಲರ್ ಕ್ವಾಂಟಿಟಿ ಒನ್ಸ್ ಅಗೇನ್. ಅರ್ಥ ಆಗುತ್ತಾ? ಸೊ ಸ್ಕೇಲರ್ ಪ್ರಾಡಕ್ಟ್ ಆಫ್ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ ಈಸ್ ಎ ಸ್ಕೇಲರ್ ಕ್ವಾಂಟಿಟಿ. ಓಕೆ, ಇಟ್ ಮೀನ್ಸ್ ಸ್ಕೇಲರ್ ಪ್ರಾಡಕ್ಟ್ ಡಸ್ ನಾಟ್ ಹ್ಯಾವ್ ಡೈರೆಕ್ಷನ್. ಕರೆಕ್ಟ್, ವೆಕ್ಟರ್ ಅಲ್ಲ ಅದು, ಬರೋ ಪ್ರಾಡಕ್ಟ್ ಏನಿದೆ ಪ್ಯೂರ್ಲಿ ಸ್ಕೇಲರ್. ಸೊ ಅದಕ್ಕೆ ಡೈರೆಕ್ಷನ್ ಇರೋದಿಲ್ಲ. ಡೈರೆಕ್ಷನ್ ಬಗ್ಗೆ ನಾವು ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದರೆ, ಸ್ಕೇಲರ್ ಪ್ರಾಡಕ್ಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಡಾಟ್ ಪ್ರಾಡಕ್ಟ್. ನಾವು ಡಾಟನ್ನು ಹಾಕ್ತೀವಲ್ಲ, ಅಲ್ಲಿ ಎ ಡಾಟ್ ಬಿ ಅಂತ ಬರ್ತಿದ್ದೀವಲ್ಲ. ಸೊ ಹಾಗಾಗಿ ಈ ಸ್ಕೇಲರ್ ಪ್ರಾಡಕ್ಟನ್ನು ನಾವು ಡಾಟ್ ಪ್ರಾಡಕ್ಟ್ ಅಂತಲೂ ಕರಿತೀವಿ. ಓಕೆ, ಸೊ ಒಂದೇ ಇಕ್ವೇಷನ್ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀವಿ. ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಕ್ವಲ್ಸ್ ಟು ಎ ಬಿ ಕಾಸ್ ಥೀಟಾ. ಸೊ ಈ ಇಕ್ವೇಷನನ್ನು ಹೇಗೆ ಬರಿಬೋದು ಗೊತ್ತಾ? ನಾವು ಇದನ್ನು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಬ್ರ್ಯಾಕೆಟಲ್ಲಿ ಬಿ ಕಾಸ್ ಥೀಟಾ, ಅಂದರೆ ಬಿ ಕಾಸ್ ಥೀಟಾ ಒಂದು ಕಡೆಗೆ, ಎ ಅನ್ನು ಒಂದು ಕಡೆಗೆ. ಅಂದರೆ ನಾವು ಆ ರೀತಿ ಸಪ್ರೇಟಾಗಿ ನೋಡಿದರೆ ಏನಾಗುತ್ತೆ ನೋಡಿ. ಈಗ ವೆಕ್ಟರ್ ಎ ಇದೆ, ವೆಕ್ಟರ್ ಬಿ ಇದೆ. ನಾನು ನಿಮ್ಗೆ ಹೇಳಿದ ಹಾಗೆ ನೀವು ಚಾಪ್ಟರ್ 4ಅಲ್ಲಿ ನಿಮಗೆ ಕಂಪೋನೆಂಟ್ಗಳನ್ನೆಲ್ಲ ಕರೆಕ್ಟಾಗಿ ಕಲ್ತಿದ್ರಿ ನಿಮಗೆ. ಈಗ ನಾನು ಹೇಳೋದು ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಈ ಬಿ ಕಾಸ್ ಥೀಟಾ ಅನ್ನೋದು ಎಲ್ಲಿ ಬರುತ್ತೆ ಗೊತ್ತಾ? ಈ ಬಿ ಕಾಸ್ ಥೀಟಾ ನೋಡಿ, ಇಲ್ಲಿಂದ ಬಿಯಿಂದ ಒಂದು ಪರ್ಪೆಂಡಿಕ್ಯುಲರನ್ನು ಡ್ರಾ ಮಾಡಿದರೆ, ಸೊ ಈ ಲೆಂತ್ ಇದೆಯಲ್ಲ, ಈ ಲೆಂತು ಇದಕ್ಕೆ ಬಿ ಕಾಸ್ ಥೀಟಾ ಅಂತೀವಿ. ಒಂದು ಸರಿ ರಿಸಾಲ್ವಿಂಗ್ ದ ವೆಕ್ಟರ್ಸನ್ನು ನೋಡ್ಕೊಂಡು ಬನ್ನಿ, ನಿಮಗೆ ಅರ್ಥ ಆಗುತ್ತೆ. ಸೊ ಬಿ ಕಾಸ್ ಥೀಟಾ ಹೇಗಾಗುತ್ತೆ? ಇನ್ನು ಸಿಂಪಲಾಗಿ ಹೇಳೋದಾದ್ರೆ, ದಿಸ್ ಇಸ್ ಥೀಟಾ, ದಿಸ್ ಇಸ್ ಪರ್ಪೆಂಡಿಕ್ಯುಲರ್. ಕಾಸ್ ಥೀಟಾ ತಗೊಂಡ್ರೆ ನಿಮಗೆ ಅಡ್ಜಸೆಂಟ್ ಬೈ ಹೈಪೋಟೋನಿಯಸ್ ಬರುತ್ತೆ. ಇದರ ಮ್ಯಾಗ್ನಿಟ್ಯೂಡ್ ಬಿ ಇದೆ. ಅರ್ಥ ಆಯ್ತಲ್ವ? ಸೊ ಬಟ್ ಅಲ್ಲೊಂದು ಸರಿ ನೋಡ್ಕೊಂಡು ಬನ್ನಿ, ಕ್ಲೀನಾಗಿ ಗೊತ್ತಾಗುತ್ತೆ ನಿಮಗೆ. ದಿಸ್ ಲೆಂತ್ ಈಸ್ ಬಿ ಕಾಸ್ ಥೀಟಾ. ಇದಕ್ಕೆ ನಾವೇನಂತೀವಿ ಗೊತ್ತಾ? ಬಿ ಕಾಸ್ ಥೀಟಾ ಈಸ್ ದ ಪ್ರೊಜೆಕ್ಷನ್ ಆಫ್ ಬಿ ಆನ್ ಟು ಎ. ಪ್ರೊಜೆಕ್ಷನ್ ಅಂದರೆ ಏನು ಗೊತ್ತಾ? ಇದೊಂದು ಸ್ಟಿಕ್ಸ್ ಅಂದ್ಕೊಳ್ಳಿ, ಎಲ್ಲ ಒಂದು ಸಾಲಿಡ್ ಸ್ಟಿಕ್ಸ್ ಇದೆ ಅಂದ್ಕೊಳ್ಳಿ. ನೀವು ಮ್ಯಾಲಿಂದ ಟಾರ್ಚ್ ಹಾಕಿದರೆ, ಸೊ ಇದರ ಶ್ಯಾಡೋ ಬೀಳುತ್ತಲ್ವ ಪರ್ಪೆಂಡಿಕ್ಯುಲರ್ ಆಗಿ, ಆ ಒಂದು ಪಾರ್ಟಿಗೆ ನಾವು ಪ್ರೊಜೆಕ್ಷನ್ ಅಂತ ಕರಿತೀವಿ. ಸೊ ಬಿ ಕಾಸ್ ಥೀಟಾ ಇಸ್ ದ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಬಿ ಆನ್ ಟು ವೆಕ್ಟರ್ ಎ. ವೆಕ್ಟರ್ ಎ ಮೇಲೆ ಅದು ಪ್ರೊಜೆಕ್ಷನನ್ನು ಮಾಡಿರುವಂಥದ್ದು. ಮತ್ತು ಈಗ ಇಕ್ವೇಷನ್ ಒಂದನ್ನೇ ನಾವು ಹೀಗೂ ಬರಿಬೋದು. ಹೇಗೆ ಹೇಳಿ? ಬಿಯನ್ನು ಹೊರಗಿಟ್ಟು ಎ ಕಾಸ್ ಥೀಟಾ ಅಂತ ಬರಿಬೋದು. ಈಗ ಗೊತ್ತಾಯ್ತು ನಿಮಗೆ. ಸೊ ಎ ಕಾಸ್ ಥೀಟಾ ಮಾಡಿದರೆ ಏನಾಗುತ್ತೆ ನೋಡಿ, ಇಲ್ಲಿ ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಇದೆ. ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ, ಥೀಟಾ ಇದೆ ಆ್ಯಂಗಲ್ಲು. ಸೊ ಈಗ ಏನಾಗಬೇಕು, ನೀವು ಎದ ಪ್ರೊಜೆಕ್ಷನ್ ಮಾಡೋದು ಹೇಗೆ ನಾವು? ಸೊ ಎ ಇಂದ ಇದಕ್ಕೊಂದು ಪರ್ಪೆಂಡಿಕ್ಯುಲರ್, ಬಿಗೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಇಲ್ಲೂ ಕೂಡ ಬಿ ಇಂದ ಎಗೆ ಪರ್ಪೆಂಡಿಕ್ಯುಲರ್. ಸೊ ಪರ್ಪೆಂಡಿಕ್ಯುಲರ್ ಮಾಡಿದಾಗ ನಮಗೇನಾಗುತ್ತೆ, ಈ ಲೆಂತ್ ಇದೆಯಲ್ಲ, ಸೊ ಈ ಲೆಂತು ಎ ಕಾಸ್ ಥೀಟಾ ಆಗುತ್ತೆ. ಇಲ್ಲೂ ಕೂಡ ಇದು ಪರ್ಪೆಂಡಿಕ್ಯುಲರ್ ಆ್ಯಂಗಲು, ಇದು ಥೀಟಾ. ಇಲ್ಲೂ ಕೂಡ ನೀವು ಕಾಸ್ ಥೀಟಾ ಮಾಡಿದರೆ ನಿಮಗೆ ಹಾಗೆ ಆಗುತ್ತೆ. ಆದ್ದರಿಂದ ಏನಾಯಿತು ಕೇಳಿದರೆ, ನಾವು ಇದನ್ನು ಹೀಗೆ ಹೇಳ್ಬೋದು, ಎ ಕಾಸ್ ಥೀಟಾ ಇಸ್ ದ ಪ್ರೊಜೆಕ್ಷನ್ ಆಫ್ ಎ. ಎದ ಪ್ರೊಜೆಕ್ಷನ್, ಎಯ ಪ್ರೊಜೆಕ್ಷನ್ ಯಾವುದ್ರ ಮೇಲೆ? ಬಿ ಮೇಲೆ, ವೆಕ್ಟರ್ ಬಿ ಮೇಲೆ. ಕರೆಕ್ಟ್? ಓಕೆ. ಸೊ ಎ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇಸ್ ದ ಪ್ರಾಡಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಆ್ಯಂಡ್ ದ ಕಂಪೋನೆಂಟ್ ಆಫ್ ವೆಕ್ಟರ್ ಬಿ ಅಲಾಂಗ್ ಎ, ವೆಕ್ಟರ್ ಎ. ಹೀಗೂ ಹೇಳ್ಬೋದು. ಹೇಗೆ ನೋಡಿ, ಎ ಡಾಟ್ ಬಿ, ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ, ಇದನ್ನು ಏನು ಹೇಳ್ಬೋದು? ಪ್ರಾಡಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದರೆ ಎ, ಪ್ರಾಡಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ಆ್ಯಂಡ್ ದ ಕಂಪೋನೆಂಟ್ ಆಫ್ ಬಿ. ಇದು ಕಂಪೋನೆಂಟ್, ಇದು ನಾನು ಅದಕ್ಕೆ ಹೇಳಿದ್ದೆ ನಿಮಗೆ, ಕಂಪೋನೆಂಟೇ ಇದು. ನಾವಿಲ್ಲಿ ಪ್ರೊಜೆಕ್ಷನ್ ಅಂತ ಹೇಳ್ತಾ ಇದ್ದೀನಿ. ಸೊ ಬಿ ಕಾಸ್ ಥೀಟಾ ಇದರ ಪ್ರಾಡಕ್ಟಿಗೆ ಸೇಮ್ ಇರುತ್ತೆ. ಇನ್ನು ಈ ಎಕ್ಸ್ಪ್ರೆಷನ್ ತಗೊಂಡ್ರೆ ನಾವೇನು ಹೇಳ್ಬೋದು? ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇಸ್ ದ ಪ್ರಾಡಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಆ್ಯಂಡ್ ದ ಕಂಪೋನೆಂಟ್ ಆಫ್ ವೆಕ್ಟರ್ ಎ ಅಲಾಂಗ್ ವೆಕ್ಟರ್ ಬಿ. ಓಕೆ, ಸ್ವಲ್ಪ ನೋಡ್ಕೊಳ್ಳಿ, ಪ್ರೊಜೆಕ್ಷನ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಓಕೆ. ಇನ್ನು ಪ್ರಾಪರ್ಟೀಸ್ ಆಫ್ ಸ್ಕೇಲಾರ್ ಪ್ರಾಡಕ್ಟ್ ಆರ್ ಡಾಟ್ ಪ್ರಾಡಕ್ಟ್, ಎರಡು ಹೆಸರಿದೆ. ಸ್ಕೇಲಾರ್ ಪ್ರಾಡಕ್ಟ್ ಹೇಳ್ಬೋದು, ಡಾಟ್ ಪ್ರಾಡಕ್ಟ್ ಅಂತಲೂ ಹೇಳ್ಬೋದು ಇದಕ್ಕೆ. ಸೊ ಇದರ ಪ್ರಾಪರ್ಟೀಸ್ ಏನೇನಿದೆ ಅನ್ನುವಂಥದ್ದು ನೋಡ್ತಿದ್ದಂಗೆ ಅರ್ಥ ಆಗುತ್ತೆ. ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಕ್ವಲ್ಸ್ ಟು ವೆಕ್ಟರ್ ಬಿ ಡಾಟ್ ವೆಕ್ಟರ್ ಎ. ಎರಡು ಒಂದೇ, ಯಾಕೆಂದರೆ ಬರೋದು ನಂಬರ್ ಅಲ್ವಾ ನಮಗೆ, ಸ್ಕೇಲಾರ್ ಕ್ವಾಂಟಿಟಿ. ನೀವು ಎ ಡಾಟ್ ಬಿ ಯಾರು ಮಾಡಿ, ಬಿ ಡಾಟ್ ಏನಾರು ಮಾಡಿ, ಏನೂ ಚೇಂಜ್ ಆಗೋಲ್ಲ. ಎದ್ ಮ್ಯಾಗ್ನಿಟ್ಯೂಡ್ ಇದ್ದಂಗೆ ಇರುತ್ತೆ, ಬಿದು ಮ್ಯಾಗ್ನಿಟ್ಯೂಡ್ ಇರುತ್ತೆ. ಆ್ಯಂಗಲ್ ಬಿಟ್ವೀನ್ ದೋಸ್ ಟು ವೆಕ್ಟರ್ಸ್ ಆರ್ ಸೇಮ್. ಸೊ ಹಾಗಾಗಿ ಈ ಪ್ರಾಪರ್ಟಿಗೆ ನಾವೇನಂತೀವಿ? ಸ್ಕೇಲಾರ್ ಪ್ರಾಡಕ್ಟ್ ಫಾಲೋಸ್ ಕಮ್ಯುಟೇಟಿವ್ ಲಾ. ಇದು ಕಮ್ಯುಟೇಟಿವ್ ಲಾ ಅನ್ನು ಫಾಲೋ ಮಾಡುತ್ತೆ. ನೆಕ್ಸ್ಟ್ ಇದನ್ನು ನೋಡಿ, ವೆಕ್ಟರ್ ಎ ಡಾಟ್ ಇದೆ, ಬ್ರ್ಯಾಕೆಟಲ್ಲಿ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಇದೆ. ಈಗ ಇನ್ನು ಬ್ರ್ಯಾಕೆಟ್ ಓಪನ್ ಮಾಡಿದರೆ ಏನಾಗುತ್ತೆ? ಎ ಮಲ್ಟಿಪ್ಲೈ ವಿತ್ ಬಿ ಆ್ಯಂಡ್ ಎ ಮಲ್ಟಿಪ್ಲೈ ವಿತ್ ಸಿ. ಸೊ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಸಿ. ಇದಕ್ಕೆ ನಾವೇನಂತೀವಿ? ಡಿಸ್ಟ್ರಿಬ್ಯೂಟಿವ್ ಲಾ ಅಂತೀವಿ.
ಸೊ ಸ್ಕೇಲಾರ್ ಪ್ರಾಡಕ್ಟು ಡಿಸ್ಟ್ರಿಬ್ಯೂಟಿವ್ ಲಾ ಅನ್ನು ಫಾಲೋ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದರೆ ಈ ಥರ ಸಿಚುವೇಶನ್ ಇದೆ ಅಂದ್ಕೊಳ್ಳಿ. ವೆಕ್ಟರ್ ಎ ಡಾಟ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ. ಲ್ಯಾಂಬ್ಡಾ ಅನ್ನೋದು ಒಂದು ರಿಯಲ್ ನಂಬರ್, ಒಂದು ನಂಬರ್ ಏನೋ ಅದಕ್ಕೆ ಮಲ್ಟಿಪ್ಲೈ ಆಗಿದೆ ಅಂದ್ಕೊಳ್ಳಿ. ಏನು ಮಾಡಬೇಕು ಇವಾಗ? ಸೊ ಆ ನಂಬರನ್ನು ಹೊರಗಡೆ ಇಟ್ಕೊಂಡು ನಾವು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಮಾಡಬೇಕು. ಆ ಲ್ಯಾಂಬ್ಡಾ ಏನಾಗುತ್ತೆ ಕೇಳಿದರೆ ಈ ಡಾಟ್ ಪ್ರಾಡಕ್ಟ್ ಬರುತ್ತಲ್ಲ ಅದಕ್ಕೆ ಮಲ್ಟಿಪ್ಲೈ ಆಗುತ್ತೆ. ಸೊ ಲ್ಯಾಂಬ್ಡಾ ಇಸ್ ಎ ರಿಯಲ್ ನಂಬರ್. ಗೊತ್ತಾಯ್ತಾ ಇದಿಷ್ಟು ಪ್ರಾಪರ್ಟಿ? ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದರೆ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ ಈಸ್ ಪಾಸಿಟಿವ್ ಇಫ್ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ ಈಸ್ ಅಕ್ಯೂಟ್. ನಿಮ್ಗೆ ಗೊತ್ತಾಯ್ತು ಯಾಕೆ ಅಂದರೆ ಕಾಸ್ ಟೀಟಾ ಇದೆ ಅಲ್ಲಿ. ಟೀಟಾ ಏನು ವೇರಿ ಆಗುತ್ತೋ ಕಾಸ್ ಟೀಟಾ ಹಾಗೆ ಅಂದರೆ ಕರಸ್ಪಾಂಡಿಂಗ್ಲಿ ವೇರಿ ಆಗ್ತಾ ಹೋಗುತ್ತೆ. ಸೊ ಟೀಟಾ ಅನ್ನೋದು ಅಕ್ಯೂಟ್ ಇದ್ದರೆ ಲೆಸ್ ದೆನ್ 90 ಡಿಗ್ರಿ ಇದೆ. ಟೀಟಾ ಲೆಸ್ ದೆನ್ 90 ಡಿಗ್ರಿ ಇದ್ದರೆ ಸೊ ಕಾಸ್ ಟೀಟಾ ಏನಾಗುತ್ತೆ ಪಾಸಿಟಿವ್ ವ್ಯಾಲ್ಯೂ ಕೊಡ್ತಾ ಇರುತ್ತೆ. ಹಾಗಾಗಿ ನೋಡಿ, ಏನಾದರೂ ಈ ಥರ ಅಕ್ಯೂಟ್ ಆ್ಯಂಗಲ್ ಇದ್ದರೆ ನಮಗೆ ಇದರ ಪ್ರಾಡಕ್ಟು ಪಾಸಿಟಿವ್ ಬರುತ್ತೆ. ನಾವು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಮಾಡಿದಾಗ ಬರೋ ಪ್ರಾಡಕ್ಟ್ ಇದೆಯಲ್ಲ ಇದು ಪಾಸಿಟಿವ್ ಇರುತ್ತೆ ಯಾವಾಗ ಟೀಟಾ ಸ್ಮಾಲರ್ ದೆನ್ 90 ಡಿಗ್ರಿ. ಒಂದು ವೇಳೆ ವೆಕ್ಟರ್ ಪ್ರಾಡಕ್ಟು ನೆಗೆಟಿವ್ ಆಗಿಬಿಡುತ್ತೆ ಯಾವಾಗ ಆಬ್ಟ್ಯೂಸ್ ಆ್ಯಂಗಲ್ ಇದ್ದರೆ, ಎಲ್ಲಿಂದ ಎಲ್ಲಿವರೆಗೆ? ಸೊ ಗ್ರೇಟರ್ ದೆನ್ 90 ಆ್ಯಂಡ್ ಸ್ಮಾಲರ್ ದೆನ್ 180 ಡಿಗ್ರಿ. ಸೊ ಅಲ್ಲಿವರೆಗೂ ನಾವು ನೋಡ್ಬೋದು. 90ಗಿಂತ ಜಾಸ್ತಿ ನೋಡ್ತಾ ಹೋದರೆ ಕಾಸ್ ಟೀಟಾ ವ್ಯಾಲ್ಯೂ ನೆಗೆಟಿವ್ ಬರುತ್ತೆ. ಸೊ ಹಾಗಾಗಿ ಏನಂತೀವಿ ನಾವು ವೆಕ್ಟರ್ ಪ್ರಾಡಕ್ಟ್ ಈಸ್ ನೆಗೆಟಿವ್ ಅಂತ ಕರಿತೀವಿ. ಓಕೆ, ಸೊ ಇದು ಬೇಸಿಕ್ಸ್ ಥಿಂಗ್ಸು, ಇದು ನಿಮ್ಗೆ ಅರ್ಥ ಆಗಿರಬೇಕು. ನೆಕ್ಸ್ಟ್, ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್ ಈಸ್ ಜೀರೋನೂ ಆಗುತ್ತೆ ಇದು ಯಾವಾಗ? ಇಫ್ ದ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ ಈಸ್ 90 ಡಿಗ್ರಿ. ಸೊ ಕಾಸ್ 90 ಜೀರೋ ಅಂತ ನಮ್ಗೆ ಗೊತ್ತು. ಜೀರೋ ಮಲ್ಟಿಪ್ಲೈಡ್ ವಿತ್ ಎನಿಥಿಂಗ್ ಈಸ್ ಜೀರೋ. ಸೊ ನೋಡಿ, ಈಗ ಒಂದು ವೆಕ್ಟರ್ ಎರಡು ಈ ಥರ ಒಂದು 90 ಡಿಗ್ರಿಯಲ್ಲಿದೆ ಅಂದ್ಕೊಳ್ಳಿ. ಟೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ. ಆ್ಯಂಗಲ್ ಬಿಟ್ವೀನ್ ದ ಟು ವೆಕ್ಟರ್ ಈಸ್ 90 ಡಿಗ್ರಿ. ಸೊ ಅವಾಗ ಏನಾಯಿತು, ಕಾಸ್ 90 ಬರೋದ್ರಿಂದ ಈ ಕಾಸ್ 90 ಈಸ್ ಜೀರೋ. ಸೊ 0 ಇಂಟು ಎ ಬಿ ಮಾಡಿದರೆ ಜೀರೋನೇ ಬರುತ್ತೆ. ಸೊ ದಟ್ಸ್ ವ್ಯಾಲ್ಯೂ ಇಸ್ ಜೀರೋ. ವೆರಿ ಇಂಪಾರ್ಟೆಂಟ್. ಸೊ ಯಾವಾಗ ಎರಡು ವೆಕ್ಟರ್ಗಳು ಪರ್ಪೆಂಡಿಕ್ಯುಲರ್ ಆಗಿರ್ತವೆಯೋ, ಎರಡು ವೆಕ್ಟರ್ಗಳು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿರ್ತವೆಯೋ ಅವುಗಳ ಪ್ರಾಡಕ್ಟು ಜೀರೋ ಬರುತ್ತೆ. ಸೊ ಆ್ಯಂಗಲ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಲ್ವ ನಿಮಗೆ. ನೆಕ್ಸ್ಟು ನಾವು ಯೂನಿಟ್ ವೆಕ್ಟರಿಗೆ ಹೋಗೋಣ. ಅದು ಯೂನಿಟ್ ವೆಕ್ಟರಲ್ಲಿ ಯಾವುದು ಕೇಳಿದರೆ ಆರ್ಥೋಗೋನಲ್ ಯೂನಿಟ್ ವೆಕ್ಟರ್ಸ್. ಆರ್ಥೋಗೋನಲ್ ಅಂತ ಯಾಕಂತೀವಿ ಗೊತ್ತಾ? ಸೊ ದೇ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಅವೆಲ್ಲ ಪರ್ಪೆಂಡಿಕ್ಯುಲರ್. ಯೂನಿಟ್ ವೆಕ್ಟರ್ ಗೊತ್ತಿದೆ ನಿಮಗೆ. ಸೊ ಯಾಕೆ ಯೂಸ್ ಮಾಡ್ತೀವಿ ಅನ್ನೋದು ಕೂಡ ನಿಮಗೆ ಚಾಪ್ಟರ್ 4ಅಲ್ಲಿ ಹೇಳಿದ್ದೀನಿ ನಾನು. ಆ ಯೂನಿಟ್ ವೆಕ್ಟರನ್ನು ತಗೊಂಡಾಗ ಹಾಗಾದರೆ ಏನಾಗ್ಬೋದು? ಓಕೆ, ಸೊ ಇಲ್ಲಿ ಎಕ್ಸ್ ವೈ ಜೆಡ್ ಆ್ಯಕ್ಸಿಸ್ ಇದೆ. ಆ ಎಕ್ಸ್ ಆ್ಯಕ್ಸಿಸಲ್ಲಿ ನಾವು ಯೂನಿಟ್ ವೆಕ್ಟರ್ಗೆ ಐ ಕ್ಯಾಪ್ ಅಂತೀವಿ. ಹಾಗೆ ವೈ ಆ್ಯಕ್ಸಿಸಲ್ಲಿ ಜೆ ಕ್ಯಾಪ್, ಜೆಡ್ ಆ್ಯಕ್ಸಿಸಲ್ಲಿ ಕೆ ಕ್ಯಾಪ್. ಸೊ ಇದರ ಮ್ಯಾಗ್ನಿಟ್ಯೂಡ್ ಯೂನಿಟ್ ಇರುತ್ತೆ. ಅಂದರೆ ಇದರ ಮ್ಯಾಗ್ನಿಟ್ಯೂಡ್ ನೋಡ್ಲಿಕ್ಕೆ ಹೋದರೆ ಬರೀ 1, ಬಟ್ ಇದು ಡೈರೆಕ್ಷನ್ ತೋರಿಸ್ತಾ ಇರುತ್ತೆ. ಐ ಕ್ಯಾಪ್ ಅನ್ನೋದು ಯಾವಾಗಲೂ ಎಕ್ಸ್ ಆ್ಯಕ್ಸಿಸನ್ನೇ ತೋರಿಸುತ್ತೆ. ಮೈನಸ್ ಐ ಕ್ಯಾಪ್ ಬಂದರೆ ಏನು ಮಾಡುತ್ತೆ? ನೆಗೆಟಿವ್ ಎಕ್ಸ್ ಆ್ಯಕ್ಸಿಸನ್ನು ತೋರಿಸುತ್ತೆ. ಸೊ ಜೆ ಕ್ಯಾಪ್ ಯಾವಾಗಲೂ ವೈ ಆ್ಯಕ್ಸಿಸನ್ನು ತೋರಿಸುತ್ತೆ. ಕೆ ಕ್ಯಾಪ್ ಯಾವಾಗಲೂ ಜೆಡ್ ಆ್ಯಕ್ಸಿಸನ್ನು ತೋರಿಸುತ್ತೆ. ಓಕೆ, ಬಟ್ ಈಗ ನಾವು ಇದರ ಯಾವುದು ಯೂನಿಟ್ ವೆಕ್ಟರನ್ನು, ಅದು ಆರ್ಥೋಗೋನಲ್ ಅಂತ ಹೇಳಿದ್ನಲ್ಲ, ಈ ಯೂನಿಟ್ ವೆಕ್ಟರನ್ನು ಐ ಜೆ ಕ್ಯಾಪ್ ಕೆ ಕ್ಯಾಪ್ ಇದೆಯಲ್ಲ ಇದಕ್ಕೆ ಡಾಟ್ ಪ್ರಾಡಕ್ಟ್ ಮಾಡಿದರೆ ಏನಾಗುತ್ತೆ? ಸೊ ಸಿನ್ಸ್ ದೇ ಆರ್ ಪರ್ಪೆಂಡಿಕ್ಯುಲರ್, ಅವುಗಳ ಮಧ್ಯೆ ಆ್ಯಂಗಲ್ ಏನಿದೆ 90 ಡಿಗ್ರಿ ಇದೆ. ಹಾಗಾಗಿ ಒಂದೇ ಸರಿ ಹೇಳ್ಬೋದು ನಾವು ಐ ಕ್ಯಾಪ್ ಡಾಟ್ ಜೆ ಕ್ಯಾಪ್ ಅಥವಾ ಜೆ ಕ್ಯಾಪ್ ಡಾಟ್ ಕೆ ಕ್ಯಾಪ್ ಅಥವಾ ಕೆ ಕ್ಯಾಪ್ ಡಾಟ್ ಐ ಕ್ಯಾಪ್. ಇಷ್ಟಕ್ಕೂ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ 1 ಇದೆ, 1 ಇಂಟು 1, ಬಟ್ ಆ್ಯಂಗಲ್ಲು 90 ಡಿಗ್ರಿ ಇದೆ. ಸೊ ಇಟ್ ಈಸ್ ಜೀರೋ. ನೆನ್ಪಿಟ್ಕೊಳ್ಳಿ. ಸೊ ಐ ಜೆ ಜೆ ಕೆ ಕೆ ಐ ಈ ರೀತಿ ನೀವು ಒಂದು ಡಾಟ್ ಪ್ರಾಡಕ್ಟನ್ನು ಮಾಡಿದರೆ ಸೊ ಅದು ಜೀರೋ ಆಗುತ್ತೆ. ಜೀರೋ ಆದರೆ ಅದರ ಮ್ಯಾಗ್ನಿಟ್ಯೂಡ್ ಹೊರಟೋಗುತ್ತೆ. ಸೊ ಓನ್ಲಿ ಜೀರೋ ರಿಮೇನ್ಸ್. ಓಕೆ, ನೆಕ್ಸ್ಟ್, ದ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಎ ವೆಕ್ಟರ್ ಬೈ ಇಟ್ ಸೆಲ್ಫ್ ಈಸ್ ಟರ್ಮ್ಡ್ ಆ್ಯಸ್ ಸೆಲ್ಫ್ ಡಾಟ್ ಪ್ರಾಡಕ್ಟ್. ಹಾಗಂದ್ರೆ ಏನು? ಒಂದು ವೆಕ್ಟರ್ ತಗೋತೀರಿ, ಅದರ ವ್ಯಾಲ್ಯೂ ಗೊತ್ತಿರುತ್ತೆ ನಿಮಗೆ, ಅದರ ಡೈರೆಕ್ಷನ್ ಗೊತ್ತಿರುತ್ತೆ. ಅಂಥದ್ದೇ ಸೇಮ್ ವೆಕ್ಟರ್ ಇನ್ನೊಂದು ತಗೋತೀರಿ, ಸೇಮ್ ಮ್ಯಾಗ್ನಿಟ್ಯೂಡು ಸೇಮ್ ಡೈರೆಕ್ಷನ್ನು, ಇವೆರಡರ ಮಧ್ಯೆ ಡಾಟ್ ಪ್ರಾಡಕ್ಟ್ ಮಾಡಿದರೆ ಏನಾಗುತ್ತೆ? ಏನೇನು ಹಾಗಾದರೆ ಮ್ಯಾಗ್ನಿಟ್ಯೂಡು? ಈಗ ನೋಡಿ, ಸಪೋಸ್ ನಾನು ಎ ಅಂತ ತಗೊಂಡೆ, ಅದರ ಮ್ಯಾಗ್ನಿಟ್ಯೂಡ್ ಎ ಇರುತ್ತೆ. ಇನ್ನೊಂದು ವೆಕ್ಟರು ಏನೇ, ಅದರ ಮ್ಯಾಗ್ನಿಟ್ಯೂಡು ಎ ಇರುತ್ತೆ. ಬಟ್ ಆ್ಯಂಗಲ್ ಬಿಟ್ವೀನ್ ದೆಮ್ ಈಸ್ ಜೀರೋ. ದೇ ಆರ್ ಪ್ಯಾರಲಲ್. ಸೊ ಆ್ಯಂಗಲ್ ಜೀರೋ ಆಗುತ್ತೆ. ಕಾಸ್ ಜೀರೋ ವ್ಯಾಲ್ಯೂ ಏನು? ಸೊ ಕಾಸ್ ಜೀರೋ ವ್ಯಾಲ್ಯೂ 1. ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಕಾಸ್ ಜೀರೋ. ಸೊ ಕಾಸ್ ಜೀರೋ ವ್ಯಾಲ್ಯೂ ಏನಾಯಿತು? 1 ಆಗುತ್ತೆ. ಸೊ ಉಳಿಯೋದೇನು? ಎ ಇಂಟು ಎ, ದಟ್ ಈಸ್ ಎ ಸ್ಕ್ವೇರ್. ವೆರಿ ಇಂಪಾರ್ಟೆಂಟ್. ಸೊ ಸೇಮ್ ವೆಕ್ಟರನ್ನು ನಾವು ಸ್ಕೇಲಾರ್ ಪ್ರಾಡಕ್ಟ್ ಮಾಡಿದರೆ ಅದರ ಮ್ಯಾಗ್ನಿಟ್ಯೂಡ್ನ ಸ್ಕ್ವೇರ್ ಬರುತ್ತೆ. ಓಕೆ, ಇಲ್ಲೇನಾಗುತ್ತೆ ನೋಡಿ. ಹಾಗಾದರೆ ಆರ್ಥೋಗೋನಲ್ ಯೂನಿಟ್ ವೆಕ್ಟರ್ಗೆ
ಸೇಮ್ ವೆಕ್ಟರ್ನೇ ತೊಗೊಳ್ಳೋದು. ಐ ಕ್ಯಾಪ್ಗೆ ಐ ಕ್ಯಾಪ್, ಜೆ ಕ್ಯಾಪ್ಗೆ ಜೆ ಕ್ಯಾಪ್, ಕೆ ಕ್ಯಾಪ್ಗೆ ಕೆ ಕ್ಯಾಪ್. ಸೊ ಹೀಗೆ ಮಾಡಿದರೆ ನಮಗೇನು ಬರುತ್ತೆ? ಎಸ್, ನೀವು ಅಂದ್ಕೊಂಡ್ರಿ ಅಲ್ವಾ, ಐ ಡಾಟ್ ಐ ಕ್ಯಾಪ್, ಜೆ ಕ್ಯಾಪ್ ಡಾಟ್ ಜೆ ಕ್ಯಾಪ್, ಕೆ ಕ್ಯಾಪ್ ಡಾಟ್ ಕೆ ಕ್ಯಾಪ್. ಸೊ ಇಲ್ಲ ಮ್ಯಾಗ್ನಿಟ್ಯೂಡ್ 1 into 1 ಕಾಸ್ 0, ಯಾಕೆಂದರೆ ದೇ ಆರ್ ಪ್ಯಾರಲಲ್ ವೆಕ್ಟರ್ಸ್. ಐಗೆ ಐ ಪ್ಯಾರಲಲು, ಜೆಗೆ ಜೆ ಪ್ಯಾರಲಲು, ಕೆಗೆ ಕೆ ಪ್ಯಾರಲಲು. ಸೊ ಆ್ಯಂಗಲ್ ಇಸ್ 0, ಕಾಸ್ 0 ಇಸ್ 1, ದೇರ್ಫೋರ್ 1 ಅಂತ ಬರುತ್ತೆ. ನೆನಪಿರಬೇಕಿದು. ಓಕೆ. ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಇನ್ ಟರ್ಮ್ಸ್ ಆಫ್ ಕಂಪೋನೆಂಟ್ಸ್. ಹಾಂ, ಕಂಪೋನೆಂಟ್ಸು ಕೂಡ ನಿಮ್ಮ ಚಾಪ್ಟರ್ 4ಅಲ್ಲಿ ಹೇಳಿದ್ದೀನಿ ನಾನು. ಕಂಪೋನೆಂಟ್ಸ್ ತಗೊಂಡು ನಾವು ವೆಕ್ಟರನ್ನು ನೋಡಿದ್ದೀವಿ. ಹಾಗಾದರೆ ಈಗ ವೆಕ್ಟರನ್ನು ಕಂಪೋನೆಂಟ್ಸಲ್ಲಿ ನಾವು ಸ್ಕೇಲಾರ್ ಪ್ರಾಡಕ್ಟ್ ಮಾಡಿದರೆ ಏನಾಗುತ್ತೆ? ಅದಕ್ಕೆ 2 ವೆಕ್ಟರ್ ತೆಗೆದುಕೊಳ್ಳೋಣ. ಒಂದು ವೆಕ್ಟರ್ ಎ ಇದೆ ನೋಡಿ, ಎ ಎಕ್ಸ್ ಐ ಕ್ಯಾಪ್ ಕಂಪೋನೆಂಟ್ಸ್. ಎ ಎಕ್ಸ್ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ, ಐ ಕ್ಯಾಪ್ ಡೈರೆಕ್ಷನ್ ಹೇಳ್ತಾ ಇದೆ, ಎಕ್ಸ್ ಆ್ಯಕ್ಸಿಸಲ್ಲಿದೆ ಅಂತೇಳಿ. ಜೆ ಕ್ಯಾಪ್ ಏನು ಹೇಳ್ತಾ ಇದೆ? ಡೈರೆಕ್ಷನ್ ಹೇಳ್ತಾ ಇದೆ, ಎ ವೈ ಆ್ಯಕ್ಸಿಸಲ್ಲಿದೆ. ಹಾಗೆ ಇಲ್ಲೂ ಕೂಡ ಎ ಜೆಡ್. ಕೆ ಕ್ಯಾಪ್ ಏನು ಹೇಳುತ್ತೆ? ಜೆಡ್ ಆ್ಯಕ್ಸಿಸಲ್ಲಿ. ಇವೆಲ್ಲ ಡೈರೆಕ್ಷನ್ ಹೇಳೋಕೆ ಯೂಸ್ ಮಾಡಿರುವಂಥ ಯೂನಿಟ್ ವೆಕ್ಟರ್ಗಳು. ಇನ್ನು ವೆಕ್ಟರ್ ಬಿ ಅನ್ನು ಅದೇ ಥರ ತೊಗೊಂಡಿದ್ದೀವಿ ನಾವು. 3 ಕಂಪೋನೆಂಟ್ಸ್ ಇದೆ, ಎಕ್ಸ್ ಆ್ಯಕ್ಸಿಸಲ್ಲಿದೆ, ವೈ ಆ್ಯಕ್ಸಿಸಲ್ಲಿದೆ, ಜೆಡ್ ಆ್ಯಕ್ಸಿಸಲ್ಲಿದೆ. ಇದರ ಡಾಟ್ ಪ್ರಾಡಕ್ಟನ್ನು ಮಾಡುವ. ಸೊ ಇದರ ಡಾಟ್ ಪ್ರಾಡಕ್ಟ್ ಅಂದರೆ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಅಂದಾಗ ಏನಾಯಿತು? ಈ ಕಂಪೋನೆಂಟನ್ನು ಒಂದು ಬ್ರೆಕೆಟಲ್ಲಿ ತಗೊಳ್ಳಿ, ಡಾಟ್ ಈ ಕಂಪೋನೆಂಟ್. ಓಕೆ. ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ. ಈಗ ಏನು ಎಕ್ಸ್ಪ್ಯಾಂಡ್ ಮಾಡೋದಂದರೆ, ಎ ಎಕ್ಸ್ ಐ ಕ್ಯಾಪ್ ತಗೊಂಡು ಇದಕ್ಕೆ, ಪ್ಲಸ್ ಎ ಎಕ್ಸ್ ಐ ಕ್ಯಾಪ್ ತಗೊಂಡು ಇದಕ್ಕೆ, ಪ್ಲಸ್ ಎ ಎಕ್ಸ್ ಐ ಕ್ಯಾಪ್ ತಗೊಂಡು ಇದಕ್ಕೆ ಡಾಟ್ ಪ್ರಾಡಕ್ಟ್ ಮಾಡ್ತಾ ಹೋಗಬೇಕು. ಡಿಸ್ಟ್ರಿಬ್ಯೂಟಿವ್ ಇಲ್ಲ, ಕರೆಕ್ಟಾ? ಓಕೆ. ಸೊ ಹಾಗೆ ಮಾಡಿದಾಗ ಏನಾಯಿತು ನೋಡಿ, ಎ ಎಕ್ಸ್ ಬಿ ಎಕ್ಸ್ ಇವು ನಂಬರ್ಸ್ ಒಂದು ಕಡೆ ಬರ್ಕೊಳ್ಳಿ, ಐ ಕ್ಯಾಪ್ ಡಾಟ್ ಐ ಕ್ಯಾಪ್, ಮತ್ತು ಎ ಎಕ್ಸ್ ಬಿ ವೈ ಈ ಎರಡನೇ ಟರ್ಮಿಗೆ ಬಂದರೆ ಐ ಕ್ಯಾಪ್ ಡಾಟ್ ಜೆ ಕ್ಯಾಪ್, ಪ್ಲಸ್ ಎ ಎಕ್ಸ್ ಬಿ ಜೆಡ್ ಐ ಕ್ಯಾಪ್ ಡಾಟ್ ಕೆ ಕ್ಯಾಪ್. ಹೀಗೆ ಕಂಟಿನ್ಯೂ ಮಾಡ್ತೀವಿ. ನೆಕ್ಸ್ಟ್ ಎ ವೈ ತಗೊಳ್ಳಿ, ಎ ವೈ ಜೆ ಕ್ಯಾಪ್. ಸೊ ಎ ವೈ ಬಿ ಎಕ್ಸ್ ಜೆ ಕ್ಯಾಪ್ ಡಾಟ್ ಐ ಕ್ಯಾಪ್, ಎ ವೈ ಬಿ ವೈ ಜೆ ಕ್ಯಾಪ್ ಡಾಟ್ ಜೆ ಕ್ಯಾಪ್. ಹೀಗೆ ಕಂಟಿನ್ಯೂ ಬರ್ತಾ ಹೋಗುತ್ತೆ. ಸೊ ಒಂದು 10-30 ಸೆಕೆಂಡ್ ವರ್ಕ್ ಮಾಡಿದರೆ ಪೂರ್ತಿ ಸಿಗುತ್ತೆ ನಮಗೆ. ಇದಾದಮೇಲೆ ನಮ್ಗೆ ಈಗಾಗಲೇ ಒಂದು ಇಷ್ಟು ಇನ್ಫಾರ್ಮೇಷನ್ ಗೊತ್ತಿದೆ ನಮಗೆ. ಐ ಕ್ಯಾಪ್ ಡಾಟ್ ಐ ಕ್ಯಾಪ್ ಅಂದರೆ 1 ಬರುತ್ತೆ, ಐ ಕ್ಯಾಪ್ ಡಾಟ್ ಜೆ ಕ್ಯಾಪ್ ಅಂದರೆ 0 ಆಗುತ್ತೆ. ಇಷ್ಟು ಗೊತ್ತಿದೆ ಅಲ್ವಾ? ಸೊ ಸೇಮ್ ಯೂನಿಟ್ ವೆಕ್ಟರ್ ಇದ್ದರೆ ನಮಗೆ 1 ವ್ಯಾಲ್ಯೂ ಬರುತ್ತೆ, ಬೇರೆ ಬೇರೆ ಇದ್ದರೆ 0 ಆಗುತ್ತೆ. ಹಾಗಾದರೆ ಆ 0 ಆಗೋದನ್ನೆಲ್ಲ ರಿಮೂವ್ ಮಾಡಿ. ಇದೊಂದು 0 ಆಯಿತು. ಐ ಕ್ಯಾಪ್ ಡಾಟ್ ಜೆ ಕ್ಯಾಪ್ ಇತ್ತು, ಇನ್ನೊಂದು ಯಾವುದು? ಇದು ಹೋಯ್ತು, ಮತ್ತು ಇದು ಹೋಯ್ತು, ಇದು ಉಳ್ಕಂತು. ಜೆ ಕ್ಯಾಪ್ ಡಾಟ್ ಜೆ ಕ್ಯಾಪ್, ಮತ್ತು ಇದು ಹೋಯ್ತು, ಮತ್ತು ಇದು ಹೋಗುತ್ತೆ. ಕೆ ಕ್ಯಾಪ್ ಡಾಟ್ ಐ ಕ್ಯಾಪ್, ಇದು ಹೋಯ್ತು. ಕೆ ಕ್ಯಾಪ್ ಡಾಟ್ ಜೆ ಕ್ಯಾಪ್, ಕೆ ಕ್ಯಾಪ್ ಡಾಟ್ ಕೆ ಕ್ಯಾಪ್ ಉಳ್ಕಂತು. ಸೊ ಉಳಿದಿರೋದು ಯಾವ್ಯಾವುದು ಈಗ? ಎ ಎಕ್ಸ್ ಬಿ ಎಕ್ಸ್ ಐ ಕ್ಯಾಪ್ ಡಾಟ್ ಐ ಕ್ಯಾಪ್, ಎ ವೈ ಬಿ ವೈ ಜೆ ಕ್ಯಾಪ್ ಡಾಟ್ ಜೆ ಕ್ಯಾಪ್, ಎ ಜೆಡ್ ಬಿ ಜೆಡ್ ಕೆ ಕ್ಯಾಪ್ ಡಾಟ್ ಕೆ ಕ್ಯಾಪ್. ಇಷ್ಟು ಉಳ್ಕಂತು. ಈಗ ಇದರಲ್ಲಿ ನಮಗೆ ಗೊತ್ತಿದೆ ಐ ಕ್ಯಾಪ್ ಡಾಟ್ ಐ ಕ್ಯಾಪ್ ಅಂದರೆ 1. ಸೊ ಹಾಗಾಗಿ ಫೈನಲಿ ಉಳ್ಕೊಂಡಿರೋದು ಎ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ. ಸ್ಕೇಲಾರ್ ಪ್ರಾಡಕ್ಟ್ ಮಾಡಿದರೆ ಕಂಪೋನೆಂಟ್ಗಳು ಉಳಿಯೋದು ಎ ಎಕ್ಸ್ ಬಿ ಎಕ್ಸ್, ಎ ವೈ ಬಿ ವೈ, ಎ ಜೆಡ್ ಬಿ ಜೆಡ್. ವೆರಿ ಸಿಂಪಲ್. ಎಕ್ಸ್ ಕಂಪೋನೆಂಟಿನ ಎ ವೆಕ್ಟರು ಮತ್ತು ಬಿ ವೆಕ್ಟರು ಮಲ್ಟಿಪ್ಲೈ ಆಗಿರುತ್ತೆ. ಹಾಗೆ ವೈ ಕಂಪೋನೆಂಟಿನ ವೆಕ್ಟರ್ ಎನ ವೈ ಕಂಪೋನೆಂಟು, ವೆಕ್ಟರ್ ಬಿನ ವೈ ಕಂಪೋನೆಂಟ್ ಉಳ್ಕೊಳ್ಳುತ್ತೆ. ನೋಡಿ, ಈಸಿ ಇದೆ ನೆನ್ಪಿಟ್ಕೊಳ್ಳೋಕ್ಕೆ. ಸೊ ಸ್ಕೇಲಾರ್ ಪ್ರಾಡಕ್ಟ್ ಈಸ್ ವೆರಿ ಬ್ಯೂಟಿಫುಲ್. ಇದ್ರ ಮೇಲೆ ಪ್ರಾಬ್ಲಮ್ಸನ್ನು ಕೇಳಿದಾಗಲೂ ಕೂಡ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಬಟ್ ಇವೆಲ್ಲ ನಿಮ್ಗೆ ನೆನಪಿರಬೇಕು. ಓಕೆ. ಈಗ ಇನ್ನೊಂದು ಕೆಲಸ ಮಾಡೋಣ. ಏನು ಕೇಳಿದರೆ, ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಎ ವೆಕ್ಟರ್ ಬೈ ಇಟ್ ಸೆಲ್ಫ್ ಇನ್ ಟರ್ಮ್ಸ್ ಆಫ್ ಕಂಪೋನೆಂಟ್ಸ್. ಇಂಟ್ರೆಸ್ಟಿಂಗ್. ಏನು ಕೇಳಿದರೆ, ವೆಕ್ಟರನ್ನು 2 ವೆಕ್ಟರ್ ತಗೊಂಡು ಈಗ ಮಾಡಿದ ಕೆಲಸನೇ ಮಾಡೋಣ. ಬಟ್ ಏನು ಕೇಳಿದ್ರೆ, ಸೇಮ್ ವೆಕ್ಟರ್ ತಗೊಳ್ಳೋಣ, ಏನಾಗುತ್ತೆ? ಸೊ ಸೇಮ್ ವೆಕ್ಟರ್ ಅಂದರೆ 2 ವೆಕ್ಟರ್ ಸೇಮ್ ಇದೆ. ವೆಕ್ಟರ್ ಎ ಕಂಪೋನೆಂಟ್ಸ್ಗಳು ಸೇಮ್ ಇವೆ. ಇದರ ಡಾಟ್ ಪ್ರಾಡಕ್ಟ್ ಮಾಡೋಣ. ಸೊ ಡಾಟ್ ಪ್ರಾಡಕ್ಟು ಆ್ಯಸ್ ಪ್ರೊಸೀಜರ್ ನಾವು ಮಾಡ್ತಾ ಹೋಗೋಣ. ಇದು ಮಲ್ಟಿಪ್ಲೈ ಮಾಡಿ ಆಮೇಲೆ ಉಳ್ಕೊಳ್ಳೋದು ಯಾವ್ಯಾವುದು ಇದರಲ್ಲಿ? ಎ ಎಕ್ಸ್ ಐ ಕ್ಯಾಪ್ ಡಾಟ್ ಐ ಕ್ಯಾಪ್, ಇಲ್ಲೂ ಕೂಡ ಜೆ ಕ್ಯಾಪ್ ಡಾಟ್ ಜೆ ಕ್ಯಾಪ್, ಕೆ ಕ್ಯಾಪ್ ಇದು ಇಷ್ಟು ಉಳ್ಕೊಳ್ಳುತ್ತೆ. ಸೊ ಉಳಿದಿದ್ದು ಏನು ಅಂತ ಇನ್ನೊಂದು ಸರಿ ನೋಡಿ. ಎ ಎಕ್ಸ್ ಎ ವೈ ಎ ಜೆಡ್ ಇವೆಲ್ಲ 1 ಆಗುತ್ತೆ. ಯಾವುದು? ಐ ಕ್ಯಾಪ್ ಡಾಟ್ ಐ ಕ್ಯಾಪ್ ಅಂದರೆ 1 ಬರುತ್ತೆ ನಮಗೆ. ಇಲ್ಲೂ ಕೂಡ ಇದು 1 ಬರುತ್ತೆ, ಇದು 1 ಬರುತ್ತೆ. ಸೊ ಫೈನಲಿ ಉಳ್ಕೊಂಡಿರೋದು ಏನು ಹಾಗಾದರೆ? ಎ ಎಕ್ಸ್ ಎ ವೈ ಎ ಜೆಡ್. ಇದನ್ನೇನು ಬರಿಬೋದು ನಾವು? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ವೈ ಸ್ಕ್ವೇರ್ ಪ್ಲಸ್ ಎ ಜೆಡ್ ಸ್ಕ್ವೇರ್. ಎಸ್. ಹಾಗಾದರೆ ಏನಾಯಿತು? ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಅಂದರೆ ಇದು ಬರುತ್ತೆ. ಈ ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಒಂದ್ಸರಿ ಇಲ್ಲಿ ಹಿಂದೆ ಸ್ವಲ್ಪ ಜಸ್ಟ್ ಹಿಂದೆ ನೋಡ್ಕೊಬಂದಿದ್ದೀವಲ್ಲ, ಏನು ಹೇಳುತ್ತೆ ಅದು? ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಈಕ್ವಲ್ಸ್ ಟು ಎ ಕಾಸ್ 0. ಸಿಂಪ್ಲಿ ಎ ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಹಾಗಾದರೆ ನಾವು ಇದನ್ನು ಎ ಸ್ಕ್ವೇರ್ಗೆ ಇಕ್ವೇಟ್ ಮಾಡ್ಬೋದು, ಕರೆಕ್ಟಾ? ಓಕೆ. ಸೊ ಹಾಗೆ ಇಕ್ವೇಟ್ ಮಾಡಿದರೆ ಎ ಸ್ಕ್ವೇರ್ ಈಕ್ವಲ್ಸ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ವೈ ಸ್ಕ್ವೇರ್ ಪ್ಲಸ್ ಎ ಜೆಡ್ ಸ್ಕ್ವೇರ್.
ಇದಕ್ಕೆ ಈಕ್ವೇಟ್ ಮಾಡ್ತೀವಿ ನಾವು ಇವೆರಡಕ್ಕೆ. ಇದು ಬಂತು ನಮಗೆ. ಏನು ಬಂತು ನಮಗೆ ಇದರಲ್ಲಿ ನೋಡಿ, ನಾವು ಎ ಅನ್ನೋದು ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್, ಎ ಎಕ್ಸ್ ಎ ವೈ ಎ ಜೆಡ್ ಅನ್ನೋದು ಕಂಪೋನೆಂಟ್ಸ್. ಹಾಗಾಗಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂದಾಗ ನಾವೇನು ಬರಿತೀವಿ, ಸೊ ಸ್ಕ್ವೇರ್ ರೂಟ್ ಆಫ್, ಯಾಕಂದರೆ ರೂಟ್ ಮಾಡಿದರೆ ಈ ಕಡೆ ಎ ಉಳ್ಕೊಳ್ಳುತ್ತೆ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ವೈ ಸ್ಕ್ವೇರ್ ಪ್ಲಸ್ ಎ ಜೆಡ್ ಸ್ಕ್ವೇರ್. ಸೊ ವೆರಿ ಯೂಸ್ಫುಲ್. ನಿಮಗೆ ಯಾವುದೋ ವೆಕ್ಟರ್ನ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಬೇಕು, ಅದರ ಕಂಪೋನೆಂಟ್ ಕೊಟ್ಟಿದ್ದಾರೆ, ವೆರಿ ಸಿಂಪಲ್. ಇಷ್ಟು ಮಾಡಿಕೊಂಡ್ರೆ ನಮ್ಗೆ ಅದರ ಮ್ಯಾಗ್ನಿಟ್ಯೂಡ್ ಸಿಕ್ಬಿಡುತ್ತೆ, ಹೆಲ್ಪ್ ಆಗುತ್ತೆ ನಮಗೆ ಇದು ಮುಂದೆ ಕ್ಯಾಲ್ಕುಲೇಷನ್ನಲ್ಲಿ. ಓಕೆ, ಆ್ಯಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್. ಈ ಆ್ಯಂಗಲನ್ನು ಫೈಂಡ್ ಔಟ್ ಮಾಡೋದು ಹೇಗೆ? ಕೆಲವೊಮ್ಮೆ ಪ್ರಾಬ್ಲಮ್ಸಲ್ಲಿ ಏನು ಮಾಡ್ತಾರೆ ಅಂದರೆ, ನಿಮಗೆ ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಕಂಪೋನೆಂಟ್ಸನ್ನು ಕೊಟ್ಟಿರ್ತಾರೆ. ಅವಾಗ ಏನು ಹೇಳ್ತಾರೆ ಕೇಳಿದರೆ, ಅವುಗಳ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ಸನ್ನು ಫೈಂಡ್ ಔಟ್ ಮಾಡಿ. ಸೊ ಮೆನಿ ಟೈಮ್ಸ್ ದೇ ಆಸ್ಕ್ಡ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಸೊ ಭಾಳ ಸರಿ ಕೇಳಿದ್ದಾರೆ ಈ ಒಂದು ಪ್ರಾಬ್ಲಮ್ಸನ್ನು. ಈಗ ಏನು ಮಾಡಬೇಕು ನೀವು, ಸೊ ಆಲ್ರೆಡಿ ನಮಗೆ ಗೊತ್ತಿರೋ ಪ್ರಕಾರ ಇಕ್ವೇಷನ್ 1 ಅಂತ ಮಾರ್ಕ್ ಮಾಡ್ಕೊಂಡಿದ್ವಿ. ಸೊ ದಟ್ ಈಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಕ್ವಲ್ಸ್ ಟು ಎ ಬಿ ಕಾಸ್ ಥೀಟಾ. ನಮಗೆ ಥೀಟಾ ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ಏನು ಮಾಡುವ ನಾವು, ಕಾಸ್ ಥೀಟಾ ಈಕ್ವಲ್ಸ್ ಟು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಬೈ ಎ ಬಿ. ಎ ಬಿ ಅನ್ನೋದೇನು, ಎ ಆ್ಯಂಡ್ ಬಿ ಆರ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ. ಅಂದರೆ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡೋದು ಜಸ್ಟ್ ಈಗ ನೋಡ್ಕೊಂಡು ಬಂದ್ವಿ ನಾವು. ವೆಕ್ಟರ್ ಎ ಡಾಟ್ ಬಿ ಮಾಡೋದು ನಮ್ಗೆ ಗೊತ್ತಿದೆ ಅಲ್ವಾ? ಓಕೆ, ಸೊ ಈಗ ಏನು ಮಾಡಬೇಕು ನಾವು ಹಾಗಾದರೆ? ಈಗ ಏನು ಮಾಡಬೇಕು ಕೇಳಿದರೆ, ಟೀಟಾವನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಟೀಟಾ ಫೈಂಡ್ ಔಟ್ ಮಾಡೋದು ಆ್ಯಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್, ದಟ್ ಈಸ್ ಟೀಟಾ ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಆಫ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡ್ ಬೈ ಎ ಬಿ. ನೆನಪಿರಲಿ, ಮೇಲ್ಗಡೆ ಡಾಟ್ ಪ್ರಾಡಕ್ಟ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ, ಕೆಳಗಡೆ ಏನಿದೆ ಪ್ಯೂರ್ಲಿ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್, ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್, ಮ್ಯಾಗ್ನಿಟ್ಯೂಡ್ ಮಾತ್ರ. ಸೊ ಇಷ್ಟು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮಗೆ ಆ್ಯಂಗಲ್ ಬಂದುಬಿಡುತ್ತೆ, ಟೀಟಾ ವ್ಯಾಲ್ಯೂ ಬಂದುಬಿಡುತ್ತೆ. ಕ್ಲಿಯರ್? ಓಕೆ, ಆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿಬಿಡೋಣ. ನೋಡಿ, ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ಫೋರ್ಸ್ ಎಫ್ ಈಕ್ವಲ್ಸ್ ಟು 3i ಕ್ಯಾಪ್ ಪ್ಲಸ್ 4j ಕ್ಯಾಪ್ ಮೈನಸ್ 5k ಕ್ಯಾಪ್ ಯೂನಿಟ್. ಫೋರ್ಸ್ ಯಾವುದೋ ಒಂದು ಯೂನಿಟ್ ಇದೆ, ಅದೇ ಯೂನಿಟಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಈಸ್ ದಿಸ್ ಒನ್, ವೆಕ್ಟರ್ ಡಿ ಈಕ್ವಲ್ಸ್ ಟು 5i ಕ್ಯಾಪ್ ಪ್ಲಸ್ 4j ಕ್ಯಾಪ್ ಪ್ಲಸ್ 3k ಕ್ಯಾಪ್ ಯೂನಿಟ್. ಈಗ ನಿಮಗೆ ಆ್ಯಂಗಲನ್ನು ಫೈಂಡ್ ಔಟ್ ಮಾಡಿ ಅಂದಿದ್ದಾರೆ ಫಸ್ಟು. ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ, ಫೈಂಡ್ ದ ಪ್ರೊಜೆಕ್ಷನ್ ಆಫ್ ಎಫ್ ಆನ್ ಡಿ. ಪ್ರೊಜೆಕ್ಷನ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಈಗ ನಮಗೆ ಇಲ್ಲಿ ಸಿಗೋದೇನು ಕೇಳಿದರೆ, ಎಫ್ ಸಿಗುತ್ತೆ, ಅವ್ರು ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ. ನಾವು ಈಗ ಆ್ಯಂಗಲನ್ನು ಫೈಂಡ್ ಔಟ್ ಮಾಡಬೇಕಲ್ವ? ಸೊ ಆ್ಯಂಗಲ್ ಫೈಂಡ್ ಔಟ್ ಮಾಡಬೇಕು ಅನ್ನೋದಾದರೆ ನಮಗೇನಿದೆ, ಟೀಟಾ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ. ಎ ಬಿ ಅಂತ ಇದ್ದರೆ ವೆಕ್ಟರ್ ಎ ಬಿ, ಎಫ್ ಡಿ ಇದೆ, ಎಫ್ ಡಾಟ್ ಡಿ ಅಂತ ಹಾಕ್ಕೊಳ್ಳೋಣ ವೆಕ್ಟರಲ್ಲಿ, ಇದು ಎಫ್ ಇಂಟು ಡಿ. ಓಕೆ, ಅದಕ್ಕೂ ಮೊದಲು ನಮಗೇನು ಬೇಕು ಹಾಗಾದರೆ, ನಾವು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿಯನ್ನು ಫಸ್ಟ್ ಮಾಡ್ಕೋಬೇಕು. ಆಮೇಲೆ ಎ ದ ಮ್ಯಾಗ್ನಿಟ್ಯೂಡು ಬಿ ದ ಮ್ಯಾಗ್ನಿಟ್ಯೂಡು ಮಾಡ್ಕೋಬೇಕು. ಸೊ ಅದನ್ನು ಮಾಡ್ಕೊಂಡು ವಾಪಸ್ ಇಲ್ಲಿಗೆ ಬರೋಣ. ಅದಕ್ಕೆ ವೆಕ್ಟರ್ ಎಫ್ ಡಾಟ್ ವೆಕ್ಟರ್ ಡಿ ಮಾಡಿದರೆ ಎ ಡಾಟ್ ಡಿ ಜಸ್ಟ್ ನೋಡಿದ್ದೀವಲ್ವ, ಎ ಎಕ್ಸ್ ಬಿ ಎಕ್ಸ್ ಅಂತ ಬರ್ತಾ ಇತ್ತಲ್ವ. ಸೊ ಎಕ್ಸ್ ಕಂಪೋನೆಂಟ್ಗಳು ಮಲ್ಟಿಪ್ಲೈ, ವೈ ಕಂಪೋನೆಂಟ್ ಮಲ್ಟಿಪ್ಲೈ, ಜೆಡ್ ಕಂಪೋನೆಂಟ್, ಐ ಜೆ ಕೆ ಏನೂ ಇರಲ್ಲ, ಯಾಕೆಂದರೆ ಇದು ಡಾಟ್ ಪ್ರಾಡಕ್ಟ್ ಆರ್ ಸ್ಕೇಲಾರ್ ಪ್ರಾಡಕ್ಟ್ ಬರುವಂಥದ್ದು ಸ್ಕೇಲಾರ್ ಆಗಿರ್ತದೆ. ಸೊ ಈ ರೀತಿ ಮಲ್ಟಿಪ್ಲೈ ಮಾಡಬೇಕು. ವ್ಯಾಲ್ಯೂಸನ್ನು ಹಾಕಿ ನೋಡಿ, 3i ಕ್ಯಾಪ್ ಎಫ್ ಎಕ್ಸ್ ಇರೋ ಜಾಗದಲ್ಲಿ ಏನಿದೆ 3 ಇದೆ, ಇಲ್ಲಿ ನೋಡಿ 5i ಕ್ಯಾಪ್ ಡಿ ಎಕ್ಸ್ ಇರೋ ಜಾಗದಲ್ಲಿ 5 ಇದೆ. ಹೀಗೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 3 ಇಂಟು 5 ಪ್ಲಸ್ 4 ಇಂಟು 4 ಪ್ಲಸ್ ಮೈನಸ್ 5 ಇಂಟು 3. ಇದರ ವ್ಯಾಲ್ಯೂ ಎಷ್ಟು ಬರುತ್ತೆ? 15 ಪ್ಲಸ್ 16 ಮೈನಸ್ 15. ಸೊ ದಟ್ ಈಸ್ 16 ಯೂನಿಟ್. 1 ಸಿಕ್ತು ನಮಗೆ, ಎಫ್ ಡಾಟ್ ಡಿ ಸಿಕ್ತು. ಇನ್ನೇನು ಬೇಕು ನಮಗೆ? ಈ ಎ ಮತ್ತು ಬಿಯ ಮ್ಯಾಗ್ನಿಟ್ಯೂಡ್ ಬೇಕು. ಸೊ ಟು ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಫ್ ಆ್ಯಂಡ್ ವೆಕ್ಟರ್ ಡಿ ಏನು ಮಾಡುವ? ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡೋಕ್ಕೆ ವೆರಿ ಸಿಂಪಲ್ ಅಲ್ವಾ? ವೆಕ್ಟರ್ ಎಫ್ ಡಾಟ್ ವೆಕ್ಟರ್ ಎಫ್ ಮಾಡಿ, ನಾವು ಈಗ ಎ ವೆಕ್ಟರ್ ಡಾಟ್ ಎ ವೆಕ್ಟರ್ ಮಾಡಿದಾಗ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡೋದು ಕಲ್ತಿದ್ದೀವಲ್ಲ, ಸೊ ಅದನ್ನು ಯೂಸ್ ಮಾಡೋಣ. ಎಫ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್, ಇದು ಸ್ಕ್ವೇರ್ ರೂಟ್ ಆಫ್ ಎಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಫ್ ವೈ ಸ್ಕ್ವೇರ್ ಪ್ಲಸ್ ಎಫ್ ಜೆಡ್ ಸ್ಕ್ವೇರ್. ನಮಗೆ ಡಿದು ಮ್ಯಾಗ್ನಿಟ್ಯೂಡ್ ಬೇಕು. ಸೊ ಡಿ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ವೈ ಸ್ಕ್ವೇರ್ ಪ್ಲಸ್ ಡಿ ಜೆಡ್ ಸ್ಕ್ವೇರ್. ಓಕೆ, ವ್ಯಾಲ್ಯೂಸನ್ನು ಹಾಕಿ. ಎಫ್ ಎಕ್ಸ್ ಅಂದರೆ ಏನು, ಎಫ್ ವೈ ಎಫ್ ಜೆಡ್ ವ್ಯಾಲ್ಯೂಸ್ ಹಾಕಿ. ಇಲ್ಲೂ ಕೂಡ ಡಿ ಎಕ್ಸ್ ಡಿ ವೈ ಡಿ ಜೆಡ್ ವ್ಯಾಲ್ಯೂಸ್ ಹಾಕಿ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿ. ಸೊ 3 ಸ್ಕ್ವೇರ್ 4 ಸ್ಕ್ವೇರ್ 5 ಸ್ಕ್ವೇರ್, ಇಲ್ಲಿ ಕೂಡ 5 ಸ್ಕ್ವೇರ್ 4 ಸ್ಕ್ವೇರ್ 3 ಸ್ಕ್ವೇರ್ ಸಿಂಪ್ಲಿಫೈ ಮಾಡಿ. ಎಫ್ ಈಸ್ ಈಕ್ವಲ್ ಟು ರೂಟ್ 50 ಬಂತು ಮ್ಯಾಗ್ನಿಟ್ಯೂಡ್, ಆ್ಯಂಡ್ ಡಿ ಈಸ್ ಈಕ್ವಲ್ ಟು ರೂಟ್ 15 ಬಂತು ಮ್ಯಾಗ್ನಿಟ್ಯೂಡ್. ಸೊ ಹೀಗೆ ಬರ್ಬೋದು, ಅವ್ರು ಏನು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅದನ್ನೇ ಹಾಕಿದ್ದೀವಿ ನಾವು. ಏನಾಯ್ತು ನಮಗೆ? ವೆಕ್ಟರ್ ಎಫ್ ಡಾಟ್ ವೆಕ್ಟರ್ ಡಿನೂ ಬಂತು, ಮ್ಯಾಗ್ನಿಟ್ಯೂಡ್ ಆಫ್ ಎಫ್ ಸಿಕ್ತು, ಮ್ಯಾಗ್ನಿಟ್ಯೂಡ್ ಆಫ್ ಡಿ ಸಿಕ್ತು. ನಾವೀಗ ಆ್ಯಂಗಲನ್ನು ಫೈಂಡ್ ಔಟ್ ಮಾಡೋಣ. ಸೊ ಎಫ್ ಡಾಟ್ ಡಿ 16 ಯೂನಿಟ್ ಇದೆ, ಮ್ಯಾಗ್ನಿಟ್ಯೂಡ್ ಆಫ್ ಎಫ್ ಆ್ಯಂಡ್ ಡಿ ಈಸ್ ಎಫ್ ರೂಟ್ 50, ಡಿ ರೂಟ್ 50 ಇದೆ.
ಈಗ ಆ್ಯಂಗಲಿಗೆ ನಾವು ಎ ಬಿ ಬದಲು ಎಫ್ ಡಾಟ್ ಡಿ ಅಂತ ಹಾಕ್ಕೊಳ್ಳೋಣ. ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಕಾಸ್ ಇನ್ವರ್ಸ್ ಆಫ್ 16, ದಿಸ್ ವ್ಯಾಲ್ಯೂ ಇಸ್ 16 ಆ್ಯಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎಫ್ ಈಸ್ √50, ಮ್ಯಾಗ್ನಿಟ್ಯೂಡ್ ಆಫ್ ಡಿ ಈಸ್ √50. ಸಬ್ಸ್ಟಿಟ್ಯೂಟ್ ಮಾಡಿ, ಸಿಂಪ್ಲಿಫೈ ಮಾಡಿ. ಸೊ ಕಾಸ್ ಇನ್ವರ್ಸ್ ಆಫ್ 16/50 ಬಂತು, 16/50 ಮಾಡಿ ಕ್ಯಾಲ್ಕುಲೇಟರ್ ತೊಗೊಂಡು. ಸೊ ದಟ್ ಈಸ್ 0.32 ಬಂತು. ಈಗ ಏನು ಮಾಡಬೇಕು, ನ್ಯಾಚುರಲ್ ಕೊಸೈನಿಗೆ ಹೋಗಿ 0.32 ಎಲ್ಲಿ ಬರುತ್ತೆ ಅಂತ ಚೆಕ್ ಮಾಡಬೇಕು. ಸೊ ಇದಕ್ಕೂ ಕೂಡ ಬ್ರಿಡ್ಜ್ ಕೋರ್ಸಲ್ಲಿ ವಿಡಿಯೋ ಇದೆ ನಿಮಗೆ, ಹೌ ಟು ಯೂಸ್ ದ ಟ್ರಿಗ್ನೋಮೆಟ್ರಿಕ್ ಟೇಬಲ್ಸ್ ಅಂತೇಳಿ ರೂಢಿ ಆಗಿರ್ಬೋದು ಇಷ್ಟೊತ್ತಿಗೆ ನಿಮಗೆ. ಸೊ ಇದರ ಇನ್ವರ್ಸ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿ. ದಟ್ ಈಸ್ 71 ಡಿಗ್ರಿ 16 ಮಿನಿಟ್. ಓಕೆ, ಟೀಟಾ ಬಂತ ನಮಗೆ. ಹಾಗಾಗಿ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ ಎಫ್ ಆ್ಯಂಡ್ ವೆಕ್ಟರ್ ಡಿ ಈಸ್ ಎಷ್ಟು, 71 ಡಿಗ್ರಿ 16 ಮಿನಿಟ್. ಒಂದು ಪಾರ್ಟ್ ಕಂಪ್ಲೀಟ್ ಆಗಿದೆ. ಈಗ ಆ್ಯಂಗಲ್, ಈಗ ಏನು ಮಾಡಬೇಕಾದ್ರೆ ಫೈಂಡ್ ದ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎಫ್ ಆನ್ ಡಿ. ಸೊ ಪ್ರೊಜೆಕ್ಷನ್ ಆಫ್ ಎಫ್ ಆನ್ ಡಿ ಅನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ದಟ್ ಈಸ್ ಎಫ್ ಕಾಸ್ ಥೀಟಾ. ಎಫ್ನ ಪ್ರೊಜೆಕ್ಷನ್ ಡಿ ಮೇಲಲ್ವಾ, ಎಫ್ ಕಾಸ್ ಥೀಟಾ. ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ದಟ್ ಈಸ್ √50 ಕಾಸ್ 71 ಡಿಗ್ರಿ 16 ಮಿನಿಟ್. ಸೊ √50 ಹಾಗೆ ಇರಲಿ, ಕಾಸ್ 71 ಡಿಗ್ರಿ 16 ಮಿನಿಟ್. ಮತ್ತು ಚೆಕ್ ಮಾಡೋದು ಬೇಡ, ನೀವು ಜಸ್ಟ್ ಮಾಡ್ಕೊಂಡು ಬಂದಿದ್ರಲ್ಲ. ಈ ಆ್ಯಂಗಲ್ ಎಲ್ಲಿಂದ ಬಂತು, ಕಾಸ್ ಇನ್ವರ್ಸ್ ಆಫ್ 0.32 ವ್ಯಾಲ್ಯೂಸ್ ಹಾಕಿ. ಸೊ ಸಿಂಪ್ಲಿಫೈ ಮಾಡಿ. ಸೊ ದೆನ್ ಯು ವಿಲ್ ಗೆಟ್ 2.263 ಯೂನಿಟ್ ಪ್ರೊಜೆಕ್ಷನ್ ವ್ಯಾಲ್ಯೂ. ಅದು ಫೈಂಡ್ ಔಟ್ ಮಾಡಿದ್ವಿ ನಾವು. ಮತ್ತೇನು ಕೇಳಿದ್ದಾರೆ, ಮತ್ತೇನು ಕೇಳಲಿಲ್ಲ. ಸೊ ಹಾಗಾಗಿ ಈ ಪಾರ್ಟನ್ನು ಇಲ್ಲಿಗೆ ಕ್ಲೋಸ್ ಮಾಡುವ. ನೆಕ್ಸ್ಟ್ ಏನು ಕೇಳಿದರೆ, ಇದನ್ನು ಒಂದು 2 ಸಾರಿ ಆದರೂ ನೋಡಿ ನೀವು, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ. ನೆಕ್ಸ್ಟು ನಾವು ವರ್ಕ್ನ ಬಗ್ಗೆ ಫಿಸಿಕ್ಸಲ್ಲಿ ಯಾವ ರೀತಿ ಮೀನಿಂಗ್ ಇದೆ, ಸೊ ವರ್ಕ್ ಡನ್ ಅನ್ನೋದು ಪಾಸಿಟಿವ್, ನೆಗೆಟಿವ್, 0, ಸೊ ಇವನ್ನೆಲ್ಲ ನೆಕ್ಸ್ಟ್ ಕ್ಲಾಸಿಗೆ ಡಿಸ್ಕಸ್ ಮಾಡೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ.